ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಸರ್ಕಾರದ ಮತ್ತೊಂದು ವಿಕೆಟ್ ಪತನ ಫಿಕ್ಸ್ ಅನ್ನುವ ಸುದ್ದಿ ಈಗ ಡೆಲ್ಲಿಯಿಂದ ಬರ್ತಾ ಇದೆ. ಡೆಲ್ಲಿಗೆ ಹೋಗಿ ಬಂದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸ್ವತಃ ಸಿದ್ದರಾಮಯ್ಯನವ್ರಿಗೆ ಟೆನ್ಷನ್ ಆವರಿಸ್ಕೊಂಡಿದೆ. ಇಡಿ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ಭೇಟಿಯಾಗಿದ್ದು ಸುದೀರ್ಘ ಮಾತುಕತೆ, ಇದೆಲ್ಲ ಡೀಟೇಲ್ಸ್ ನೋಡಿದಿರಿ ನೀವು. ಈ ಹೊತ್ತಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ಕೆಲವು ಹೆಜ್ಜೆಗಳನ್ನು ಇಡುವ ಮೂಲಕ ಸಿದ್ದರಾಮಯ್ಯನವರು ಸಮಜಾಯಿಷಿ ಕೊಡಬೇಕಾಗಿದೆ. ತಮ್ಮ ಕುರ್ಚಿಯನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ ಬೇರೆ ಏನೇನು ಸಮಸ್ಯೆಗಳಿದೆಯೋ ಅದನ್ನೆಲ್ಲ ಸರಿ ಮಾಡಿಕೊಡುವಂಥ ಭರವಸೆಯನ್ನು ನೀಡಬೇಕಾಗಿದೆ. ಹೇಗೂ ಚನ್ನಪಟ್ಟಣದಲ್ಲಿ ನಿರೀಕ್ಷಿತ ಫಲಿತಾಂಶ ಕೈಗೆ ಸಿಗದೇ ಇದ್ದರೆ ಡಿ.ಕೆ. ಶಿವಕುಮಾರ್ ಅವರು CM ರೇಸಿಂದ ಔಟ್ ಆಗೋದು ಫಿಕ್ಸು. ಯಾಕಂದರೆ ಬೆಂಗಳೂರು ಗ್ರಾಮಾಂತರ ಸೋಲು, ಈಗ ಚನ್ನಪಟ್ಟಣ ಸೋಲು, ಜಿಲ್ಲೆಯಲ್ಲೇ ಹಿಡ್ತಾ ಇಲ್ಲ ಅಂದಮೇಲೆ ಇನ್ನೇನು ಅನ್ನೋ ಅಸಮಾಧಾನ ಎದ್ದೇ ಹೇಳುತ್ತೆ. ಒಂದು ಬಿಗ್ ಮೆಸೇಜ್ ಪಾಸ್ ಆಗುತ್ತೆ. ಸೊ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಸೇಫ್ ಆಗ್ತಾರೆ. ಹೀಗಿರುವಾಗ ಇನ್ಯಾರನ್ನು ಕೂರಿಸ್ತಾರೆ? ಸಿದ್ದರಾಮಯ್ಯನವ್ರನ್ನ ಇಳಿಸಿ ತುಂಬ ಸಂಕಷ್ಟ ಎದುರಾಯಿತು, ಇಡಿ ಉರುಳು ಇನ್ನೇನು ಉಸಿರುಗಟ್ಟಿಸೇ ಬಿಡುತ್ತೆ ಅಂದರೆ ಅದು ಬೇರೆ ವಿಷಯ. ತಾನಾಗಿ ರಿಸ್ಕ್ ತಗೊಳ್ಳೋಕ್ಕಂತೂ ಹೋಗಲ್ಲ ಕಾಂಗ್ರೆಸ್ ಹೈಕಮಾಂಡ್. ಹಾಗಾಗಿ ಅದಕ್ಕೆ ಪೂರಕವಾದ ವಾತಾವರಣವನ್ನು ಸಿದ್ದರಾಮಯ್ಯನವರು ಸೃಷ್ಟಿಸಲೇಬೇಕು. ಈಗ AICC ಹೇಳಿದಂತೆ ಹೈಕಮಾಂಡ್ನ ಸೂಚನೆಯಂತೆ ಸಿದ್ದರಾಮಯ್ಯನವರು ಒಪ್ಪಿಗೆ ಸೂಚಿಸಿ ಬಂದಿದ್ದಾರಂತೆ. AICC ಪ್ರಮುಖ ನಾಯಕರ ಬಳಿಯೇ ನಿರ್ಧಾರ ತಿಳಿಸಿದ್ದಾರೆ ಅಂತ ಸುದ್ದಿ ಸದ್ದು ಮಾಡ್ತಾ ಇದೆ. ಒಬ್ಬರು ಮಂತ್ರಿ ತಲೆದಂಡ, ವಾಲ್ಮೀಕಿ ನಿಗಮದ ಕೇಸಲ್ಲಿ ನಾಗೇಂದ್ರ ತಲೆದಂಡ ಆಯಿತು. ಫಸ್ಟ್ ವಿಕೆಟ್ ಅದು ಸಿದ್ದರಾಮಯ್ಯ ಸರ್ಕಾರದ್ದು. ಈಗ ಎರಡನೆಯ ವಿಕೆಟ್ ಬೀಳಲಿದೆ ಅನ್ನುವ ಸುದ್ದಿ ಸದ್ದು ಮಾಡ್ತಿದೆ. ಒಬ್ಬರನ್ನ ಮಾತ್ರ ಇಳಿಸ್ತಾರ ಅಥವಾ ಒಬ್ಬರನ್ನ ಇಳಿಸಿ ತಪ್ಪು ಒಪ್ಪಿಕೊಂಡಂಗಾಗತ್ತೆ ಅನ್ನೋ ಕಾರಣಕ್ಕೆ ಕೆಲವರೆಲ್ಲರನ್ನು ಸೇರಿಸಿ ಸಂಪುಟದಲ್ಲಿ ಬದಲಾವಣೆ ತರೋದೇ ನಿಶ್ಚಿತವೋ ಅನ್ನೋದೇ ಕುತೂಹಲ ಇರೋದು. ಈಗ 700 ಕೋಟಿ ಹಗರಣದ ಆರೋಪ ಸಿಡಿತಲ್ವಾ, ರಾಜ್ಯಪಾಲರಿಗೆ ದೂರ ಹೋಗಿದೆ. ಈ ದಾಖಲೆಗಳನ್ನು CBI ಕಳಿಸ್ಕೊಡ್ತೀವಿ ಅನ್ನೋ ತನಕ ಗುಡುಗಿದ್ದಾರೆ. ರಾಜ್ಯವ್ಯಾಪಿ ಹೋರಾಟ ಮಾಡುವಂಥ ಬಿಸಿ ತಟ್ಟು ಸರ್ಕಾರಕ್ಕೆ. ಅಬಕಾರಿ ಸ್ಕ್ಯಾಮ್, ಲಿಕ್ಕರ್ ಸ್ಕ್ಯಾಮ್ ಅಂತ ಏನು ಸಿಡಿತಲ್ವ, ಮದ್ಯ ಮಾರಾಟಗಾರರೇ RB ತಿಮ್ಮಾಪುರ ವಿರುದ್ಧ ಸಿಡಿದೆದ್ದು ಮೊದಲು ಅವ್ರನ್ನ ಕೆಳಗಿಳಿಸಿ ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ. ಹಿಂದೇನೂ ಇತ್ತು, ಎಲ್ಲ ಸರ್ಕಾರದಲ್ಲೂ ಅಬಕಾರಿ ಇಲಾಖೆಯಲ್ಲಿ ಇರೋದೇ ಇದು, ಅನುದಾನ ಇಲ್ದಿರೋ ಇಲಾಖೆ, ಅತಿ ಹೆಚ್ಚು ಸುಲಿಗೆ ಆಗೋ ಇಲಾಖೆ ಅಂತ ಅವರೇ ಹೇಳ್ತಾರೆ ಮದ್ಯ ಮಾರಾಟಗಾರರು. ಆದರೆ ಈ ಅವಧಿಯಲ್ಲಿ RB ತಿಮ್ಮಾಪುರ ಅವರ ಅವಧಿಯಲ್ಲಿ ಮಿತಿ ಮೀರಿ ಹೋಗಿದೆ, ತಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲದ ಮಟ್ಟಿಗೆ ಹೋಗಿದೆ ಅನ್ನುವ ಆರೋಪ ಎಲ್ಲ ಮಾಡಿದರು. ಕೊನೆಗದು ಮಹಾರಾಷ್ಟ್ರದಲ್ಲಿ ಮೋದಿ ಅವ್ರ ಬಾಯಲ್ಲೇ ಬಂತು. 700 ಕೋಟಿ ಹಗರಣ, ಮಹಾರಾಷ್ಟ್ರಕ್ಕೆ ದುಡ್ಡು ಬರ್ತಿದೆ ಕರ್ನಾಟಕದಿಂದ ಎಲೆಕ್ಷನ್ಗೆ ಅಂತ. ಒಟ್ಟಿನಲ್ಲಿ ರಾಷ್ಟ್ರವ್ಯಾಪಿ ಇದು ಸದ್ದು ಮಾಡಿ ಮುಜುಗರಕ್ಕೆ ಕಾರಣ ಆಯಿತು ಕಾಂಗ್ರೆಸ್ಗೆ. ಯಾಕಂದರೆ ಬೇರೆ ಯಾರೂ ಅಲ್ಲ, ಮದ್ಯ ಮಾರಾಟಗಾರರೇ ಹಲವು ದಾಖಲೆಗಳನ್ನು ಇಟ್ಟು ಮಾತಾಡ್ತೀವಿ. 2 ಕೋಟಿ ದುಡ್ಡೇ ನೋಡಿಲ್ಲ ಅಂತಾರೆ ಪಾಪ RB ತಿಮ್ಮಾಪುರ ಅವರು, ಅಬಕಾರಿ ಮಿನಿಸ್ಟರು. ದಾಖಲೆ ಇಟ್ಟೇ ಉತ್ತರ ಕೊಡಬೇಕಾಯ್ತು ಅಂತ ಸೆಡ್ ಹೊಡೆದಿದ್ದಾರೆ. ಇದು CBI ತನಕ ಹೋಗಬಹುದು. ಸಮಸ್ಯೆ ಆಗೋಕ್ಕಿಂತ ಮುಂಚೆ ಅವ್ರನ್ನ ಇಳಿಸ್ಬಿಡಿ. ಹಣಕಾಸು ಇಲಾಖೆ ಸಿದ್ದರಾಮಯ್ಯನವ್ರ ಬಳಿ ಇದೆಯಲ್ಲ, ಅವ್ರ ಹತ್ರನೇ ಇರಲಿ. ಈ ಇಲಾಖೆ ಕೂಡ, ಅಬಕಾರಿ ಇಲಾಖೆಯನ್ನು ಸಿದ್ದರಾಮಯ್ಯನವರೇ ಮ್ಯಾನೇಜ್ ಮಾಡಲಿ ಅನ್ನೋ ತನಕ ಈಗ ಡಿಮ್ಯಾಂಡ್ ಇದೆಯಲ್ವಾ. ಅಬಕಾರಿ ಸಚಿವರ ತಲೆದಂಡ, RB ತಿಮ್ಮಾಪುರ ಅವರ ತಲೆದಂಡ ಫಿಕ್ಸ್ ಅನ್ನುವ ಸುದ್ದಿ ಸದ್ದು ಮಾಡ್ತಾ ಇತ್ತು. ಆದರೆ ಅವರೊಬ್ಬರನ್ನೇ ಇಳಿಸಿದ್ರೆ ಒಪ್ಪಿಕೊಂಡಂಗಾಗುತ್ತೆ, ಹಗರಣ ನಡೆದಿದೆ ಅಂತ ಒಪ್ಪಿಕೊಂಡಂಗಾಗುತ್ತೆ. ಸಾಕ್ಷಿ ಕೊಡಿ ಅಂತ ಮೋದಿ ಅವ್ರಿಗೆ ಸವಾಲು ಹಾಕಿದ್ರು ಸಿದ್ದರಾಮಯ್ಯನವರು. 700 ಕೋಟಿ ಹಗರಣ ಅಂತಿರಲ್ಲ, ಸಾಕ್ಷಿ ಇಟ್ಟು ಮಾತಾಡಿ, ಇಲ್ಲ ರಾಜಕೀಯ ನಿವೃತ್ತಿ ತಗೊಳ್ಳಿ, ನೀವು PM ಪೋಸ್ಟಿಂದ ಕೆಳಗಿಳಿರಿ, ಸಾಬೀತು ಮಾಡಿದ್ರೆ ನಾನು ಇಳಿತೀನಿ ಅಂತ ಸವಾಲು ಹಾಕಿದವರು. ಇನ್ನು RB ತಿಮ್ಮಾಪುರ ಒಬ್ಬರನ್ನೇ ಇಳಿಸೋಕ್ಕಾಗತ್ತಾ? ಇದು ಕ್ಯಾಬಿನೆಟ್ ರೀಶಫಲ್ ರೀತಿಯೆಲ್ಲ ಆಗಬೇಕು. ಹಾಗಾಗಿ ಅಸಮರ್ಥರು, ಕೆಲವು ಹಗರಣಗಳನ್ನು ಎದುರಿಸ್ತಾ ಇರೋರು, ಸುಮಾರು 8-9 ಜನರ ಲಿಸ್ಟ್ ಇದೆ ಈಗಾಗಲೇ. ಇಷ್ಟು ಜನರ ತಲೆದಂಡ ಆಗುತ್ತೆ ಅನ್ನುವಂಥ ಚರ್ಚೆ ಜೋರಾಗಿ ಕೇಳಿಬಂದಿದೆಯಲ್ವಾ. ಬೈ ಎಲೆಕ್ಷನ್ ರಿಸಲ್ಟ್ ಬರ್ತಾ ಇದ್ದ ಹಾಗೆ ರಾಜ್ಯ ಕೈ ಮಂತ್ರಿಗಳಿಗೆ ಆಘಾತ ಕಟ್ಟಿಟ್ಟ ಬುತ್ತಿ. ಸಮೀರ್ ಅವ್ರ ವಿರುದ್ಧನೂ ಸಿಕ್ಕಾಪಟ್ಟೆ ಒತ್ತಡ ಇದೆ, ಆದರೆ ಸಿದ್ದರಾಮಯ್ಯನವ್ರು ಬಿಟ್ಕೊಡ್ತಾರೆ ಅಂತ ಅನಿಸಲ್ಲ. ಕೆಲವು ಪ್ರಮುಖ ಖಾತೆಗಳನ್ನು ನಿಭಾಯಿಸ್ತಿರೋರೆ ಈ ಹಗರಣ ಮತ್ತೊಂದು ಅಂತ ಹೆಸರುಗೆಡಿಸ್ಕೊಂಡಿದ್ದಾರೆ. ನಿಷ್ಕ್ರಿಯ ಅಂತ ಅನ್ನಿಸ್ಕೊಂಡವ್ರು ಕೆಲವರಿದ್ದಾರೆ. ರಾಜಣ್ಣವ್ರ ವಿರುದ್ಧ ಆರೋಪ, ಹಗರಣದ ಆರೋಪನೂ ಇದೆ. ಪಕ್ಷದ ಒಳಗಡೆ ಅಸಮಾಧಾನ, ಕಾಂಟ್ರವರ್ಸಿಗೂ ಕಾರಣ ಆಗಿದ್ದಾರೆ. ಅವ್ರನ್ನ ಇಳಿಸಲೇಬೇಕು ಅನ್ನೋ ಒತ್ತಡ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ತಮ್ಮ ಕ್ಯಾಂಪಲ್ಲಿದ್ದರೂ ಕೂಡ ಕೆಲವರನ್ನು ಬಿಟ್ಟುಕೊಡ್ಲೇಬೇಕಾಗತ್ತೆ. RB ತಿಮ್ಮಾಪುರ್, ರಾಜಣ್ಣ, ಕೆಲವು ಸೀನಿಯರ್ ಮಂತ್ರಿಗಳಿಗೆ, ಸಿದ್ದರಾಮಯ್ಯ ಕ್ಯಾಂಪ್ನ ಕೆಲವು ಸೀನಿಯರ್ ಮಿನಿಸ್ಟರ್ಗಳಿಗೆ ಆಘಾತ ಎದುರಾಗುವ ಲಕ್ಷಣ ಇದೆ. SS ಮಲ್ಲಿಕಾರ್ಜುನ್ ಅವ್ರ ಹೆಸರು ಕೂಡ ಕೇಳಿಬಂದಿತ್ತು. ನಿಷ್ಕ್ರಿಯ ಅನ್ನೋ ಕಾರಣ ತೆಗಿತಾರ ಅಂತ ಚರ್ಚೆ ಎಲ್ಲ ಆಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರೀಗ
ಕುರ್ಚಿಯನ್ನು ಭದ್ರ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಹೈಕಮಾಂಡ್ ಹೇಳಿದಂತೆ ಕೆಲವು ನಿರ್ಧಾರಗಳನ್ನು ತಗೊಳ್ಬೇಕಾಗತ್ತೆ. ತುಂಬ ಹಠ ಹಿಡಿಯೋಕ್ಕಾಗಲ್ಲ. ಜಮೀರ್ ವಿಚಾರದಲ್ಲಿ ಹೈಕಮಾಂಡ್ ಕೂಡ ಅಷ್ಟೆಲ್ಲ ರಿಸ್ಕ್ ತಗೊಳಕ್ ಹೋಗಲ್ಲ. ಯಾಕಂದ್ರೆ ಅವ್ರು ಬೇಕು. ಜಮೀರ್ ಅವರು ರಾಷ್ಟ್ರವ್ಯಾಪಿ ಸ್ಟಾರ್ ಕ್ಯಾಂಪೇನರ್, ಕಾಂಗ್ರೆಸ್ಗೆ ಎಲ್ಲಿ ಎಲೆಕ್ಷನ್ ಆದರೂ ಬೇಕು ಅವರು. ಹಾಗಾಗಿ ಪಾಠ ಮಾಡಿ ಬುದ್ಧಿ ಹೇಳಿ ಕಿವಿ ಹಿಂಡಬಹುದೇ ಬಿಟ್ಟರೆ ಅವ್ರನ್ನ ತೆಗೆಯುವ ಸಾಧ್ಯತೆ ಅಂತೂ ತೀರಾ ಕಡಿಮೆ. ಸಿಕ್ಕಾಪಟ್ಟೆ ಒತ್ತಡ ಇದೆ, ಅವ್ರನ್ನ ಕೆಳಗಿಳಿಸಲೇಬೇಕು ಅಂತ ಮಿನಿಸ್ಟರ್ಗಳಿಂದಾನೆ. ಆದರೆ ಚಾನ್ಸಸ್ ತುಂಬ ಕಡಿಮೆ. ಅದನ್ನು ಹೇಗೋ ತೇಲ್ಬಿಟ್ಟು ಮುಗಿಸ್ಬಿಡ್ತಾರೆ. ಎಲೆಕ್ಷನ್ ಮುಗಿದ ಮೇಲೆ ಆ ಸೌಂಡ್ ಏನು ಹೆಚ್ಚಿಗೆ ಇರಲ್ಲ. ಸೊ ಈಗ ಕೆಲವರ ತಲೆದಂಡಕ್ಕೆ ಸಿದ್ದರಾಮಯ್ಯನವರು ಒಪ್ಪಿಕೊಂಡು AICC ಪ್ರಮುಖ ನಾಯಕರು ಒಬ್ಬರಿಗೆ ಒಪ್ಪಿಗೆ ಸೂಚಿಸಿ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ RB ತಿಮ್ಮಾಪುರ ಅವರನ್ನು ತೆಗೆಯೋದು ಫಿಕ್ಸ್ ಅನ್ನುವಂಥ ಸುದ್ದಿಗಳು ಸದ್ದು ಮಾಡ್ತಾ ಇದ್ದಾವೆ. ಸೊ ಸರ್ಕಾರದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಬಿಟ್ರೆ ಸಿದ್ದರಾಮಯ್ಯನವರು, ಸಂಪುಟ ಸರ್ಜರಿ ಮಾಡಿಬಿಟ್ರು ಅಂದರೆ ಸಿದ್ದರಾಮಯ್ಯನವರು ಏನು ಇಳಿಯಲ್ಲ ಬಿಡಿ ಅನ್ನೋ ಮೆಸೇಜು. ಸರ್ಕಾರ ಸೇಫ್ ಆಗಿದೆ ಮತ್ತು ಸಂಪುಟ ಚೇಂಜ್ ಮಾಡೋ ತನಕ ಈಗ ಸಿದ್ದರಾಮಯ್ಯನವ್ರಿಗೆ ಪವರ್ ಇದೆ ಅಂದರೆ ಈ ಹೊತ್ತಲ್ಲಿ ಅವ್ರು ಇಳಿಯೋ ಚಾನ್ಸೇ ಇಲ್ಲ ಅನ್ನುವಂಥ ಮೆಸೇಜನ್ನು ಪಕ್ಷದ ಒಳಗಡೆ ರವಾನಿಸ್ಬಿಡೋದು, ಕ್ಲಿಯರ್ ಮಾಡಿಬಿಡೋದು. ಪೈಪೋಟಿಗೆ ಬಿದ್ದವ್ರಿಗೆ ಕ್ಲಿಯರ್ ಮೆಸೇಜ್. ನಿನ್ನೆ ಅಷ್ಟು J. ಪರಮೇಶ್ವರ್ ಅವರು ಹೇಳಿದ್ರಲ್ಲ, ಎಷ್ಟು ದಿನ ಇರುತ್ತೋ ಏನೋ ಸರ್ಕಾರ ಇದ್ದಾಗಲೇ ಮಾಡಿಬಿಡಿ, ಏನು ಬೇಕಾದ್ರೆ ಆಗ್ಬಹುದು. ಈ ಪರಿಸ್ಥಿತಿಯಲ್ಲಿ ಹೇಳೋಕ್ಕಾಗಲ್ಲ ರಾಜಕೀಯ ಬೆಳವಣಿಗೆ. ನಮ್ಮ ಸರ್ಕಾರ ಇರೋವಾಗಲೇ ಕಾಂಗ್ರೆಸ್ ಕಚೇರಿಯನ್ನು ಮಾಡಿ ಮುಗಿಸ್ಬಿಡಿ ಅಂತ ಹೇಳಿದ್ದೀನಿ ಸಿದ್ದರಾಮಯ್ಯನವ್ರಿಗೆ, ಕಟುವಾಗಿ ಹೇಳಿದ್ದೀನಿ, ಹೇಳೋಕ್ಕಾಗಲ್ಲ, ಏನಾರು ಆಗಬಹುದು ಅಂತಾರೆ ಅವರು. ಅದು ಸಿದ್ದರಾಮಯ್ಯನವ್ರ ವಿಚಾರದಲ್ಲೋ ಸರ್ಕಾರದ ವಿಚಾರದಲ್ಲೋ ಏನಾದರೂ ಆಗಿರಬಹುದು. ಹಾಗಾಗಿ ಈಗ ಸಿದ್ದರಾಮಯ್ಯನವರು ಈ ಪಕ್ಷದ ಒಳಗೆ ಕಾಲೆಳಿತಿರೋರ ಬಾಯನ್ನು ಮುಚ್ಚಿಸ್ಬೇಕಂದ್ರೆ ಸಂಪುಟ ಸರ್ಜರಿ ಮಾಡಿ ತನಗೆ ಇನ್ನೂ ಪವರ್ ಕೊಟ್ಟಿದೆ ಹೈಕಮಾಂಡ್ ಅನ್ನೋದನ್ನು ಖಚಿತಪಡಿಸಬೇಕು. ಅದನ್ನು ಮೀರಿ ಇಡಿ ಸಂಕಷ್ಟ ಎದುರಾದ್ರೆ ಅದು ಹೇಳೋಕ್ಕಾಗಲ್ಲ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.